ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೊರಟಿದ್ದೀನಿ ನನ್ನ ಕ್ಲಾಸೆಟ್ನ ಡಿಕ್ಲಟರ್ ಮಾಡೋಕ್ಕೆ. ನೋಡಿ, ಈ ರೀತಿ ಎಲ್ಲ ದಬ ದಬ ಅಂತ ಬೀಳ್ತಾ ಇದೆ. ಸೊ ಅದರಿಂದ ಈ ಥರ ಆರ್ಗನೈಸರ್ನ ತಗೊಂಡು ಇಷ್ಟು ಮಟ್ಟಿಗೆ ಕ್ಲೀನ್ ಮಾಡೋಷ್ಟು ನಾನು ತೋರಿಸ್ತಾ ಹೋಗ್ತೀನಿ. ನಾನು ತುಂಬ ವೀಡಿಯೋಗಳಲ್ಲಿ ನಾನು ತೋರಿಸೇ ಇಲ್ಲ ನನ್ನದು ಕ್ಲಾಸೆಟ್ ಹೆಂಗಿದೆ, ನನ್ನದು ಏನು ಬಟ್ಟೆ ಕಲೆಕ್ಷನ್ಸ್ ಆಗಲಿ ಯಾವುದೇ ಆಗಲಿ ನಾನು ತೋರಿಸೇ ಇಲ್ಲ. ಯಾಕಂದರೆ ಯಾವಾಗಲೂ ಇದೇ ಥರನೇ ಇರ್ತೈತೆ. ನಾನು ಯಾವಾಗ ತೋರಿಸೋಣ ಅಂದ್ಕೊತೀನೋ ಆ ರೀತಿ ನಾನು ಯಾವಾಗಾದ್ರೂ ಅವಾಗವಾಗ ಅಂದರೆ ಈಗ 2 months ಬ್ಯಾಕ್ ಫೋಲ್ಡ್ ಮಾಡಿ ಎಲ್ಲ ಇಟ್ಟಿದ್ದೆ. ಬಟ್ ಅದಾದಮೇಲೆ 1 week 10 days ಒಳಗೆ ಮತ್ತೆ ಮೆಸ್ಸಿ ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದಾದಮೇಲೆ ನಾನು ಮೀಶೋದಲ್ಲಿ ಕೆಲವು ಆರ್ಗನೈಸರ್ಸ್ನ ನೋಡಿದೆ. ಸೊ ನಾನು ಕೂಡ ನಾನು ಟ್ರೈ ಮಾಡಬಾರ್ದು ಅಂತ ನಾನು ಕೂಡ ಮಾಡಿದ್ದೀನಿ. ಆ ಆರ್ಗನೈಸರ್ಸು ಪ್ರಿಟಿ ಗುಡ್ ಅಂತ ಅನಿಸ್ತು. ಯಾಕಂದರೆ ಅದಕ್ಕೆ ಜಿಪ್ ಇದೆ, ಹಾಗೆ ಸೀತ್ರೂ ಕವರ್ಗಳು ಬೇರೆ ಇದ್ದಾವೆ, ಜೊತೆಗೆ ಜಿಪ್ಪು ನಾವು ಯಾವ್ದು ಬೇಕೋ ಅದನ್ನು ಪಿಕ್ ಮಾಡಿಬಿಟ್ಟು ಆಮೇಲೆ ಹಾಕೋ ಅಂಥದ್ದು ನೋಡಿದೆ. ಇನ್ಫ್ಯಾಕ್ಟ್ ಅದರಲ್ಲಿ ಡಸ್ಟ್ ಕುತ್ಕೊಳಲ್ಲ, ಅದು ಮೇಯ್ನು. ಇದು ಎಸ್ಪೆಷಲಿ ಯಾವುದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತಂದರೆ ಸಿಲ್ಕ್ ಸ್ಯಾರಿಗಳಿಗೆ ಯೂಸ್ ಆಗುತ್ತೆ. ಸಿಲ್ಕ್ ಸ್ಯಾರಿಗಳು ಯೂಶ್ವಲಿ ಈ ಪಂಚೆ ಬಟ್ಟೆ, ಕಾಟನ್ ಪಂಚೆ ಬಟ್ಟೆ ಬರುತ್ತಲ್ಲ ವೈಟು, ಅದರಲ್ಲಿ ಎತ್ತಿಡಬೇಕು. ಸೊ ಅದು ಕೂಡ ಧೂಳಾಗುತ್ತೆ ಅನ್ನೋದಕ್ಕೇ ಎತ್ತಿಡಬೇಕು. ಬಟ್ ನಮ್ಮ ಮನೇಲಿ ಪಂಚೆ ಬಟ್ಟೆ ಇದ್ರೂ ನಾನು ಒಂದು ಸತಿ ಎತ್ತಿಟ್ಬಿಟ್ರೆ ಇನ್ನೂ ತೆಗಿಯೋಕ್ಕೆ ಹೋಗಲ್ಲ. ಯಾಕಂದರೆ ಯಾವುದು ಎಲ್ಲಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಬ್ಲೌಸ್ ಇದ್ದರೆ ಸೀರೆ ಇದ್ದರೆ ಪೆಟಿಕೋಟ್ ಎಲ್ಲೋ ಆ ರೀತಿ ಆಗ್ತಿತ್ತು. ಮತ್ತು ಮೋಸ್ಟ್ ಆಫ್ ದ ಟೈಮು ನಾನು ನೋಡಿದ್ದೀನಿ, ತುಂಬ ಸರ್ಚ್ ಮಾಡಿ ಬರೀ ನಾನು ಮೇಲ್ಮೇಲೆ ಯಾವುದೇ ಸಿಗುತ್ತೆ ಅದು ಮಾತ್ರನೇ ಹಾಕ್ಕೊತಿದ್ದು ಎಲ್ಲ ಫಂಕ್ಷನ್ಸ್ಗಳಿಗೆ. ಮತ್ತು ಯಾವ್ದಾದ್ರು ಫಂಕ್ಷನ್ಸ್ ಆಗಲಿ ಅಥವಾ ಡೈಲಿ ಯೂಸ್ಗಾಗಲಿ ನಾನು ಪ್ರತಿಯೊಂದನ್ನು ನೋಡಿ ಇವಾಗಲೂ ಕೂಡ ಸರ್ಚ್ ಮಾಡ್ತಿದ್ದೀನಿ ಎಲ್ಲಿದೆ ಅಂತ. ಇನ್ಫ್ಯಾಕ್ಟ್ ನಾನು ಇದೊಂದು ಬ್ಯಾಗಲ್ಲಿ ಎಲ್ಲ ಬ್ಲೌಸಸ್ನೆಲ್ಲ ಹಾಕಿಟ್ಟಿದ್ದೆ. ಅದರಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದೀನಿ. ಮತ್ತು ಸುಮಾರು ಅದರಲ್ಲೇ ಇಟ್ಟಿದ್ದೀನಿ, ಇನ್ನು ಕೆಲವು ತೆಗ್ದು ಕೂಡ ಇಟ್ಟಿದ್ದೀನಿ. ನೋಡಿ, ಸದ್ಯ ಸಿಕ್ತು ಈ ಬ್ಲೌಸ್ ಇದ್ರದ್ದು. ಆ ರೀತಿ ನಾನು ಮಾಡ್ಕೊತಾ ಹೋಗಿದ್ದೀನಿ. ಮತ್ತು ಇದ್ರ ಬ್ಲೌಸ್ ಕೂಡ ಸಿಗಲಿಲ್ಲ, ಹಾಗೇ ಪಕ್ಕಕ್ಕೆ ಎತ್ತಿಡ್ತೀನಿ. ಯಾಕಂದರೆ ತುಂಬ ಹೊಸಲಿ ಸರ್ಚ್ ಮಾಡಿದ್ರೂ ಸಿಗ್ದಲೇ ಇರೋ ಟೈಮಲ್ಲಿ ನಾವು ಪಕ್ಕ ಎತ್ತಿಟ್ರೆ ನೋಡಿ ಈ ರೀತಿ ಆರ್ಗನೈಸರ್ ಬ್ಯಾಗ್ಗಳಲ್ಲಿ ನಾವು ನೀಟಾಗಿ ಇಟ್ಕೊಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದ್ರೊಳಗೆ ಹಾಕಿದ್ರೆ ಕ್ಲೀನಾಗಿ ನಮ್ಗೆ ಕಾಣಿಸುತ್ತೆ. ಸುಮಾರು 7-8 ಸ್ಯಾರಿಗಳನ್ನೇ ಕೂಡ ಇಟ್ಕೋಬೋದು, ಆ ರೀತಿ ಇದೆ ನೋಡಿ. ಅದಕ್ಕೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ಇದನ್ನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸೋದಕ್ಕೆ. ಸೊ ನೋಡಿ, ಈ ರೀತಿ ಸಿಲ್ಕ್ ಸ್ಯಾರೀಸ್ಗಳನ್ನೆಲ್ಲನೂ ಎತ್ತಿಡ್ಬೋದು. ಇದನ್ನು ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಒಂದು ಸಿಲ್ಕ್ ಸ್ಯಾರೀಸು, ಬಾರ್ಡರ್ ಸ್ಯಾರೀಸು, ಮತ್ತು ರಿಸೆಪ್ಷನ್ ವೇರ್ಸು, ಚಮ್ಕಿಗಳೆಲ್ಲ ಇರ್ತಾವಲ್ಲ ಸ್ವಲ್ಪ ಅದನ್ನೆಲ್ಲ ರಿಸೆಪ್ಷನ್ ವೇರ್ಗೆ ಇಟ್ಕೊಂಡಿದ್ದೀನಿ. ಈ ಥರ ಸಿಲ್ಕ್ ಸ್ಯಾರೀಸ್ ಎಲ್ಲ ಒಂದಕ್ಕೆ ಹಾಕ್ತೀನಿ, ಏನು ಬಾರ್ಡರ್ ಸ್ಯಾರೀಸ್ಗೆಲ್ಲ ಇನ್ನೊಂದು ಹಾಕ್ತೀನಿ. ಆ ರೀತಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ ಒಂದು 4-5 ಬ್ಯಾಗ್ ಅಷ್ಟಿದೆ ನಂದು. ಮತ್ತು ನಂದು ಜಾಸ್ತಿ ಗೌನ್ಗಳಿದ್ದಾವೆ, ಅಂದರೆ ಒಂದು ಸಿಂಗಲ್ ಫ್ರಾಕ್ ಥರ ಬರುತ್ತಲ್ಲ ಅದನ್ನು ಗೌನ್ ಅಂತ ಹೇಳ್ತೀನಿ ನಾನು. ಸೊ ಗೌನ್ಗಳಿದ್ದಾವೆ. ಅದೇ ಥರದಲ್ಲಿ ನಾವು ಆರ್ಗನೈಸ್ನ ಮಾಡ್ಕೋಬೋದು. ಹಾಗೆಯೇ ಪೆಟಿಕೋಟ್ನ ಸಪ್ರೇಟಲ್ಲಿ ಆರ್ಗನೈಸ್ ಮಾಡ್ಕೊಬೇಕು. ನೋಡಿ, ಇದೆಯಲ್ಲ ತುಂಬ ಅಂದರೆ ತುಂಬ ಇದ್ದಾವೆ ಫ್ರೆಂಡ್ಸ್. ನಾನು ಎಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಹಾಗೇನೇ ಅದು ಉಟ್ಕೊಂಡಲೇ ಮಾಡ್ದಲೆ ಬ್ಲೌಸಸ್ ಎಲ್ಲ ಕೂಡ ಟೈಟ್ ಬೇರೆ ಆಗಿಬಿಟ್ಟಿದೆ. ಸೊ ಇಲ್ಲ, ನಾನು ಸಣ್ಣ ಆಗಬೇಕು. ಯಾಕಂದರೆ ನನಗೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಏನು ಮಾಡೋಕ್ಕಾಗ್ತಿಲ್ಲ. ಇನ್ಫ್ಯಾಕ್ಟ್ ನನ್ನ ಮಗಳು ಮನೇಲೇ ಇರೋದ್ರಿಂದ ಇನ್ನು 16th ಏನೋ ಸ್ಕೂಲ್ ಸ್ಟಾರ್ಟು, ಅವಾಗ ಹೋಗ್ತಾಳೆ. ಆವಾಗಿಂದ ಲಿಟ್ಲ್ ಬಿಟ್ ಆಫ್ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ ನಾನು. ಹಾಗೆಯೇ ನಾನು ವಿನಿಗರ್ದು ಬೆಳಿಗ್ಗೆ ಹೊತ್ತು ತೊಗೊತಾರಲ್ಲ ಎಂಟಿ ಸ್ಟೊಮಕಲ್ಲ, ಅದನ್ನು ಕೂಡ ತೊಗೊತಿದ್ದೆ. ಇಟ್ ವರ್ಕ್ಸ್. ಬಟ್ ಐ ಹ್ಯಾವ್ ಆಲ್ ಡನ್. ನಾನು ಏನು ಕಬೋರ್ಡ್ನ ಜೋಡಿಸ್ತೀನಿ ಅಂತ ಹೇಳಿದ್ನಲ್ಲ, ಸುಮಾರು ಹೊತ್ತು ತೊಗೊಂತು. ಇಟ್ ಟೇಕ್ಸ್ ಆಲ್ಮೋಸ್ಟ್ ಹಾಫ್ ಎ ಡೇ ತೊಗೊಬಿಡ್ತು. ಸೊ ಬನ್ನಿ, ನಾನು ಯಾವ ರೀತಿ ಜೋಡಿಸಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆಯೇ ಸ್ವಲ್ಪ ತುಂಬಾ ಡಿಕ್ಲಟರ್ ಮಾಡಿದ್ದೀನಿ. ಆ ಡಿಕ್ಲಟರ್ ಮಾಡಿರೋದು ತೋರಿಸ್ತೀನಿ ನಿಮಗೆ. ವೆಯ್ಟ್ ಅ ಮಿನಿಟ್. ನೋಡಿ, ಇದು ಡಿಕ್ಲಟರ್ ಮಾಡಿರೋದು 2 ಇದರಷ್ಟಿದೆ, ಏನು 2 ಗಂಟಷ್ಟೇ ಇದೆ. ಮೊನ್ನೆ ಈಗ 2 months ಆಗಿತ್ತು ಡಿಕ್ಲಟರ್ ಮಾಡಿ.
ಬಟ್ ಹಾಗಾದರೂ ಇಷ್ಟೊಂದು ಡಿಕ್ಲಟರ್ ಮಾಡಿದ್ದೀನಿ ಅಂದರೆ ನನ್ನ ಕಬೋರ್ಡಲ್ಲಿ ಸುಮ್ಮನೆ ಇಟ್ಬಿಟ್ಟಿದ್ನೇನೋ ಅಂತ ಅನಿಸುತ್ತೆ. ಇದು ಯಾವುದು ನಾನು ಯೂಸೇ ಮಾಡ್ತಿರ್ಲಿಲ್ಲ. ಸೊ ಯಾರಿಗಾರು ಕೊಡೋಣ ಅಂದರೆ ಯಾರೂ ಆಲ್ಮೋಸ್ಟ್ ಇಸ್ಕೊಳಲ್ಲ. ಸೊ ಅದರಿಂದ ಅದನ್ನು ಇವರು ಕಸ್ದವ್ರು ಬರ್ತಾರಲ್ಲ ಅವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಸೀರೆನೇ, ಇದು ಕೂಡ ಸೀರೆ. ಇದರಲ್ಲಿ ಮ್ಯಾಟ್ ಹಾಕೋಣ ಅಂತ ಇಟ್ಟಿದ್ದೆ, ಬಟ್ ಇವಾಗ ಆಗ್ತಾಯಿಲ್ಲ, ತುಂಬಾ ಟೈಮ್ ಇಲ್ಲ. ಸೊ ಅದರಿಂದ ನಾನು ಇದನ್ನು ಕೂಡ ಡಿಸ್ಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಯಾವಾಗಾದ್ರೂ ನೋಡ್ಕೋಬೋದು, ಯಾವಾಗಾದ್ರೂ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವಾಗ ಒಂದೊಂದಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡಿ ಮೇಲಿಂದನೂ ನೋಡಿ, ಇದೆಲ್ಲ ಯಾವ್ದ್ಯಾವ್ದು ಇದೆಯಲ್ಲ ಇದೆಲ್ಲ ಫುಲ್ಲು ನಂದೇನೆ, ಇದೆಲ್ಲ ಫುಲ್ಲು ನಂದೇನೆ. ಇಷ್ಟು ಸ್ಯಾರೀಸ್ ಇದೆ. ಇಷ್ಟು ಸ್ಯಾರೀಸಲ್ಲಿ ನಾನು ಯಾವ ಸ್ಯಾರಿ ಕೂಡ ಹಾಕೊಳಲ್ಲ. ಆಮೇಲೆ ಇದಿದೆಯಲ್ಲ ಈ ಕಡೆ, ಇದೆಲ್ಲ ಎಕ್ಸ್ಟ್ರಾ ಬ್ಲೌಸಸ್ಸು, ಇದನ್ನು ಕೂಡ ಹಾಕೊಳಲ್ಲ. ಸೊ ಬನ್ನಿ ನಾನು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ತೋರಿಸ್ತೀನಿ. ಇದು ಬಂದು ನಂದು ಡಾಬು. ಇವಾಗ ಸದ್ಯಕ್ಕೆ ಈಗ ಏನು ಇದು ಮನ್ವಿ ಕೀಪ್ ಸೈಲೆಂಟ್, ಇದು ನನ್ನ ಮಗಳದು ಜಾಮಿಟ್ರಿ. ಇವಾಗ ಸ್ಕೂಲ್ಗೆ ಹೋಗ್ತಾಳಲ್ಲ ಅವಾಗ ತೊಗೊಂಡೋಗೋದಕ್ಕೆ ಇದು ಮತ್ತು ಇದನ್ನು ಇಟ್ಟಿದ್ದೀನಿ, ಅಂದರೆ ವಾಟರ್ ಬಾಟ್ಲು. ಈಗ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ, ಇನ್ನು ಅವಳು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, 16th ಸ್ಕೂಲ್ ಸ್ಟಾರ್ಟು. ಸೊ ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಇದು ಕೂಡ ನನ್ನ ಮಗಳದೇನೆ, ಇದು ಮತ್ತು ಹೇರ್ ಬ್ಯಾಂಡ್ ಎಲ್ಲ ನಾನು ಇನ್ನೊಂದರಲ್ಲಿ ಇದೆ, ಅದಕ್ಕೆ ಇಡಬೇಕು. ಸೊ ಇಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ ಅಂತ. ನಾನು ಇದನ್ನು ತೋರಿಸ್ತೀನಿ ಅಂತೆಲ್ಲ ಹೇಳಿದ್ದು. ಇದು ನಮ್ಮ ರೂಪನ ಮದುವೆಯಲ್ಲಿ ನಾನು ತೊಗೊಂಡಿದ್ದು. ಇದು ಒಂದೇ ಒಂದು ಇದರದ್ದು ಕಾಣಿಸ್ತಾ ಇದೆಯಾ ಬ್ಲರ, ಒಂದು ಇಟ್ಬಿಡ್ತೀನಿ ರೀ. ನೋಡಿ ಕಾಣಿಸ್ತಿದೆ, ಇದು ಲಕ್ಷ್ಮೀದು. ಇದು ಲಕ್ಷ್ಮೀ ಇದಕ್ಕೂ ಹಾಕ್ಬೋದು ಅಂತ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದ್ರ ಕವರ್ ಇತ್ತು, ಕವರ್ ಕಿತ್ತೋಗಿದೆ. ಸೊ ಅದರಿಂದ ಇಟ್ಟಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಡಬಲ್ ಸೈಡೆಡ್ ಟೇಪ್ನ ಅಂಟಿಸಿದ್ದೀನಿ. ಇಲ್ಲೊಂದು ಹ್ಯಾಂಗಿಂಗ್ ಥರ ಮಾಡ್ಕೊಂಬಿಟ್ಟು ಇಲ್ಲಿ ಸ್ವಲ್ಪ ಬಟ್ಟೆಗಳು, ಅಂದರೆ ಏನಾದ್ರು ಸಾಕ್ಸು ಮತ್ತು ಇನ್ನರ್ಸ್ ಅಂಥವು ಹ್ಯಾಂಗ್ ಮಾಡೋ ಅಂಥದ್ದು ತೊಗೊಳ್ತೀನಿ. ಮತ್ತು ಇಲ್ಲೊಂದು ಹ್ಯಾಂಗ್ ಮಾಡೋ ಅಂಥದ್ದು ತೊಗೊಳ್ತೀನಿ. ಈಗ ಸದ್ಯಕ್ಕೆ ಹಾಗೇ ತೋರಿಸ್ತೀನಿ ನಿಮಗೆ. ಈಗ ನಾನು ತೊಗೊಂಡಿರೋದು ಸೆಟ್ ಆಫ್ 12 ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇದು ಫುಲ್ಲು ಸಿಲ್ಕ್ ಸ್ಯಾರೀಸು, ಇದು ಫುಲ್ ಸಿಲ್ಕ್ ಸ್ಯಾರೀಸು, ಇದು ಫುಲ್ ಸಿಲ್ಕ್ ಸ್ಯಾರೀಸು. ಇದೊಂದು ಬಾರ್ಡರ್ ಸ್ಯಾರಿ ಇದೆ, ಇದೊಂದು ಬಾರ್ಡರ್ ಸ್ಯಾರಿ, ಇದೊಂದು ಬಾರ್ಡರ್ ಸ್ಯಾರಿ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಮತ್ತು ಇದು ಬಂದು ಸೆಟ್ ಗೌನ್ಗಳು, ಇದೊಂಚೂರು ಆಚೆ ಬಂದಿದೆ ಅಷ್ಟೇ. ಇದು ಕೂಡ ಅಂದರೆ ನೋಡಿ ಇಲ್ಲೇ ಕಾಣಿಸುತ್ತೆ, ಲೇಸ್ಗಳೆಲ್ಲ ಇದ್ದಾವಲ್ಲ ಈ ಥರದ್ದು. ಇದೆಲ್ಲನೂ ಸ್ವಲ್ಪ ಅಕೇಶ್ನಲಿ ಹಾಕ್ಕೊಳ್ತಾರಲ್ಲ, ಏನಾರು ಫಂಕ್ಷನ್ ಇದ್ದರೆ ಆ ಥರದ್ದು ಸಲ್ವಾರು. ಇದು ಕೂಡ ಅಷ್ಟೇ, ಇದು ಕೂಡ ಸಲ್ವಾರನೇ ಎಲ್ಲನೂ. ಮತ್ತು ಇದು ಫುಲ್ ಗೌನ್ಗಳು, ಇದು ಕೂಡ ಗೌನ್ಗಳು. ನಾನು ಯಾವಾಗಾದರೂ ಒಂದೊಂದ್ಸತಿ ತೆಗ್ದು ತೋರಿಸ್ತೀನಿ. ಮತ್ತು ಇದರಲ್ಲಿ ಒಂದು 2-3 ಬಾರ್ಡರ್ ನೋಡಿ, ಬಾರ್ಡರ್ ಸ್ಯಾರೀಸ್ ಇದೆ. ಇದು ಸ್ಯಾಟಿನ್ದು ಸ್ಯಾರಿ, ಆ್ಯಕ್ಚುಲಿ ದಿಸ್ ಒನ್ ಇಸ್ ಅ ಸ್ಯಾಟಿನ್ ಸ್ಯಾರಿ. ಆಮೇಲೆ ಇದೆಲ್ಲ ಫುಲ್ಲು ರಿಸೆಪ್ಷನ್ ವೇರ್. ನೋಡಿ ಚಮ್ಕಿ ಎಲ್ಲ ಕಾಣಿಸ್ತಿದೆ ಅಲ್ವಾ, ಚಮ್ಕಿ. ಮತ್ತು ಇದು ಆ್ಯಕ್ಚುಲಿ ಬಂದು 2,500 ಏನೋ, ವೆಯ್ಟ್ ಎ ಮಿನಿಟ್, ಓಕೆ 2,500. ಇದು ಕೂಡ ಒಳಗಡೆ ಮಡ್ಚಿದ್ದೀನಿ, ಇದು ಕೂಡ ಚಮ್ಕಿ ಇದೆ. ಮತ್ತು ಇಲ್ಲೊಂದು ಇದು ಕೂಡ ಚಮ್ಕಿ ಇದೆ. ಸೊ ಇಷ್ಟೂ ನನ್ನ ಸ್ಯಾರೀಸ್ ಕಲೆಕ್ಷನ್ನು. ಇದು 2 ಲೆಹೆಂಗಾಗಳು. ದಿಸ್ ಒನ್ ಈಸ್ ಎಲ್ಲೋ ಲೆಹೆಂಗಾ, ದಿಸ್ ಒನ್ ಈಸ್ ರೆಡ್ ಲೆಹೆಂಗಾ. ಇದು ಎರಡೂ ನಾನು ಇದು ಒನ್ ಟೈಮ್ ಯೂಸ್ ಮಾಡಿದ್ದೀನಿ. ಇದೊಂದು 2 to 3 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಯೂಸೇ ಮಾಡಿಲ್ಲ. ತಗೊಂಡು ಸುಮಾರು ವರ್ಷನೇ ಆಯಿತು, 4-5 ಇಯರ್ಸೇ ಆಯಿತು. ಇದು ತೊಗೊಂಡು 2 ಇಯರ್ಸ್ ಏನೋ ಆಯಿತು. ಮತ್ತು ಇದರಲ್ಲಿ ಸ್ಪೇರ್ ಬರ್ತಾವಲ್ಲ, ಬ್ಲ್ಯಾಕ್ ಇದು ಮತ್ತು ವೈಟು ಮತ್ತು ಎಲ್ಲ ಥರ ಕಲರ್ಸಿಂದು ಬ್ಲೌಸ್ಗಳನ್ನೆಲ್ಲ ಸ್ಪೇರ್ ಇರ್ತಲ್ಲ, ಸ್ಯಾಟಿನ್ದಕ್ಕಾಗಲಿ ಅಥವಾ ಬೇರೆದು ಯಾವುದಕ್ಕಾಗಲಿ ಅದಕ್ಕೆ ಹಾಕೊಳೋದಕ್ಕೆ. ಇದರಲ್ಲಿ ಇದೆಯಲ್ಲ, ಯಾವ ಬ್ಲೌಸು ಆಗ್ತಾಯಿಲ್ಲ, ಎಲ್ಲ ತುಂಬ ಟೈಟ್ ಆಗ್ತಾಯಿದೆ. ಸೊ ಅದರಿಂದ ಇದೆರಡು ಬ್ಯಾಂಗಲ್ದು ಇಟ್ಟಿದ್ದೀನಿ. ಆ್ಯಕ್ಚುಲಿ ಬ್ಯಾಂಗಲ್ದು ಒಂದು ಆರ್ಗನೈಸರ್ ತೊಗೋಬೇಕು, ನೆಕ್ಸ್ಟು ತೊಗೊತೀನಿ. ಮತ್ತು ಇಲ್ಲಿ ಸದ್ಯಕ್ಕೆ ಎಕ್ಸ್ಟ್ರಾ ಒಂದು ಪೆನ್ನು. ಇದೆಲ್ಲ ಎತ್ತಿಕ್ಕಾದ್ಮೇಲೆ ಸಿಕ್ಕಿದ್ದು ನನಗೆ, ಇದು ಒಂದು ಕ್ಲಿಪ್ಪು.
ಸೊ ಕಮಿಂಗ್ ಟು ಇದೆಲ್ಲ ಫುಲ್ಲು ನಾನು ಮೇಲ್ಗಡೆದು ಇವಾಗ ತೋರಿಸಿದ್ದೆಲ್ಲ ಯೂಸ್ ಮಾಡೋದು ಬಂದು ಫಂಕ್ಷನ್ಸು ಯಾವ್ದಾದ್ರು ಮದುವೆಗಳಿದ್ರೆ ಅಷ್ಟೇ. ಬನ್ನಿ ಈಗ ಬಂದು ಡೈಲಿ ವೇರ್ಸ್ ತೋರಿಸ್ತೀನಿ. ಆ್ಯಕ್ಚುಲಿ ಇದೆಲ್ಲ ಈ ಕಡೆ ಇದೆಲ್ಲನೂ ಸಲ್ವಾರ್ ಕಮೀಸು, ಅಂದರೆ ಚೂಡಿದಾರ್ ಟೈಪ್ ಹಾಕೋಣ ಅಂಥದ್ದು. ಇಲ್ಲಿದೆಯಲ್ಲ ಇದೆಲ್ಲನೂ ಏನು ಹೇಳೋದು, ಕುರ್ತಾಸ್ಗಳು ಎಲ್ಲ ಐರನ್ ಮಾಡಬೇಕು. ಸೊ ಸದ್ಯಕ್ಕೆ ಹಾಗೆ ಇಟ್ಟಿದ್ದೀನಿ, ಐರನ್ ಮಾಡೋಕ್ಕಾಗಲ್ಲ ಅಂತ. ಸೊ ಕಮಿಂಗ್ ಟು ಇಯರ್, ಇದು ನಮ್ಮಮ್ಮ ರೀಸೆಂಟಾಗಿ ನನ್ನ ಮಗಳಿಗೆ ಅಂತ ತಂದು ಕೊಟ್ಟಿರೋದು, ಅವಳು ಸ್ಕೂಲ್ಗೆ ಹೋಗೋದಕ್ಕೆ ಅಂತ. ಬಟ್ ಈ ಸ್ಕೂಲಲ್ಲಿ ಅವರೇ ಕೊಡ್ತಾರೆ ಬ್ಯಾಗ್ನ. ಇದು ಬಂದು ಅವಳದೇನೆ. ಇವಾಗ ಈ ಬಾಟ್ಲು ಮತ್ತು ಇದ್ರ ಜೊತೆ ಇದನ್ನು ಕೂಡ ತೊಗೊಂಡೋಗ್ಲಿ ಅಂತ ತೊಗೊಂಡಿದ್ದೀವಿ. ಹಾಗೆ ಇಲ್ಲೆಲ್ಲ ನಂದು ಕ್ಲಚಸ್ಗಳ ಕಲೆಕ್ಷನ್ನು. ಇದು ನಾನು ರೀಸೆಂಟಾಗಿ ತೊಗೊಂಡೆ ಡಿಮಾರ್ಟಲ್ಲಿ, ಚೆನ್ನಾಗಿತ್ತು ಅಂತ. ಆಮೇಲೆ ಅಫೋರ್ಡಬಲ್ ಕೂಡ ಇತ್ತು, ಸೊ ಅದಕ್ಕೆ ತೊಗೊಂಡೆ. ಇದೆಲ್ಲ ನಂದು ಏನು ಹೇಳ್ತಾರೆ, ಕ್ಲಚಸ್ಗಳು. ಮತ್ತು ಇಲ್ಲಿ ಎಲ್ಲ ನಂದು ದುಪ್ಪಟ್ಟಾಸ್, ಸ್ಪೇರ್ ದುಪ್ಪಟ್ಟಾಸ್ ಇರುತ್ತಲ್ಲ ಅದು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಜುವೆಲ್ಸ್ ಕಲೆಕ್ಷನ್ ಇಟ್ಟಿದ್ದೀನಿ. ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನಾನು ಯಾವಾಗಾದ್ರೂ ಅದನ್ನು ಆರ್ಗನೈಸ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ಏನು ಇಲ್ಲ, ಎಲ್ಲ ದಬಾ ಅಂತ ಬೀಳಂಗಿತ್ತು. ಸೊ ಇವಾಗ ಒಂದು ರೇಂಜಿಗೆ ಆಗಿದೆ. ಸೊ ಇಲ್ಲಿ ಬಂದರೆ ಇಲ್ಲಿ ನನ್ನ ಮಗಳದಿದು, ಇದು ಎಲ್ಲರೂ ಹೋಗ್ಬರೋ ಕಡೆಗೆ ಹಾಕೋಣ ಅಂಥದ್ದು ಇಟ್ಟಿದ್ದೀನಿ. ಇಲ್ಲಿ ಫುಲ್ಲು ನಂದು ಪೆಟಿಕೋಟ್ಸ್ಗಳು. ಇಲ್ಲಿ ಬಂದು ನಂದು ಪೆಟಿಕೋಟ್ಸ್ಗಳು ಫುಲ್ಲು. ಇಲ್ಲಿ ನಂದು ಏನು ಜೀನ್ಸು ಟಾಪ್ಸ್ಗಳು ಆ ಥರವು ಅದನ್ನ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನನ್ನ ಮಗಳು ಯಾವ ಥರ ಕಿತ್ತಾಕಿದ್ದಾಳೆ ನೋಡಿ ಇದನ್ನು, ಡೈಪರ್ನ. ಸೊ ಡೈಪರೆಲ್ಲ ಎಳ್ದಾಕ್ತಾಳೆ ಅಂತ ಇದರೊಳಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದರೆ ನನ್ನ ಶಾಲು, ಇದು ನಂದು ವಿಂಟರ್ ಕಲೆಕ್ಷನ್ ಸ್ವೆಟರ್ಸ್ಗಳು. ಮತ್ತು ಇಲ್ಲಿ ಬಂದು ನನ್ನ ನೈಟೀಸ್ಗಳು ಇಟ್ಕೊಂಡಿದ್ದೀನಿ, ಯಾವಾಗಾರು ನೈಟೀಸ್ ಹಾಕ್ಕೊತೀನಿ ಅದು. ಮತ್ತು ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಕಾಣಿಸಿದೆಯಲ್ಲ, ಇಲ್ಲಿ ಮತ್ತು ಇಲ್ಲೆಲ್ಲ ದೇವ್ರದ್ದು ಸಾಮಾನುಗಳು ಇಟ್ಟಿದ್ದೀನಿ. ಅಂದರೆ ಏನಂತ ಹೇಳೋದು, ವರಮಹಾಲಕ್ಷ್ಮಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಟೈಮಲ್ಲಿ. ಸೊ ಇದೆಲ್ಲನೂ ಇವಾಗ ತೊಗೊಂಡಿದ್ದೀನಿ. ಇದೆಲ್ಲ ಅದನ್ನು ಅಂಟಿಸ್ಬೇಕು. ಆಮೇಲೆ ನಾನು ಬೆಡ್ರೂಮ್ ಟೂರ್ ಮಾಡ್ತೀನಿ, ಆವಾಗ ನಾನು ನಿಮಗೆ ಅದೆಲ್ಲನೂ ಆರ್ಗನೈಸ್ ಮಾಡಿ ತೋರಿಸ್ತೀನಿ. ಹಾಗೆ ಇವಕ್ಕೂ ಕೂಡ ಆರ್ಗನೈಸರ್ಗಳು ತೊಗೊಬೇಕು. ಈಗ ಸದ್ಯಕ್ಕೆ ಏನು ಪರವಾಗಿಲ್ಲ, ಹೀಗಿದೆ. ನೋಡೋಣ, ಇದನ್ನು ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ಯಾವ ಥರದ್ದು ತೊಗೊಬೇಕು ಅಂತ ಇದ್ದೀನಿ ಅಂತ. ಹಾಗೆ ಬ್ಯಾಂಗಲ್ಸ್ಗಳ್ದು ತೋರಿಸ್ತೀನಿ ಯಾವ ಥರ ತೊಗೊಬೇಕು ಅಂತ ಇದ್ದೀನಿ ಅಂತ. ನಾನು ನೋಡಿ ಇಷ್ಟು ಇದೆ, ಇಷ್ಟಿದ್ರೂ ನಂಗೆ ಫೀಲ್ ಹೊಡೆಯೋದು, ನನ್ನ ಹತ್ರ ಬಟ್ಟೆನೂ ಇಲ್ವೇನೋ ಅನ್ನೋ ಥರ ಫೀಲ್ ಇರುತ್ತೆ. ಸೊ ನೀವೇ ಹೇಳಿ, ನನ್ನ ಹತ್ರ ಬಟ್ಟೆ ಇಲ್ವಾ? ನೀವೇ ಹೇಳಿ, ನನ್ನ ಹತ್ರ ಬಟ್ಟೆ ಇಲ್ವಾ? ನನಗೆ ಫೀಲ್ ಹೊಡೆಯುತ್ತೆ ಯಾವಾಗಲೂ ಬಟ್ಟೆ ಇಲ್ಲ ಅಂತ. ಎಲ್ಲ ಹುಡುಗಿರಿಗೂ ಹಿಂಗೇನಾ ಅಥವಾ ಎಲ್ಲ ಹೆಣ್ಮಕ್ಳು ಹಿಂಗೇನಾ ಅಂತ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್. ನನ್ನ ಮಗಳು ಯಾಕೋ ಹೇಳ್ತಾ ಇದ್ದಾಳೆ, ನೋಡ್ಕೊಂಬರ್ತೀನಿ, ಓಕೆನಾ? ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೋ ದಿಸ್ ವಿಡಿಯೋ. ಯಾವ ರೀತಿ ಆರ್ಗನೈಸ್ ಮಾಡಿದೆ. ಮತ್ತು ಇದೆಲ್ಲನೂ ಪ್ರೈಸಿಂಗು ಪ್ಲಸ್ ದಿಸ್ ಒನ್ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದ್ರು ಬೇಕಾದರೆ ಲಿಂಕಲ್ಲಿ ಶೇರ್ ಮಾಡ್ತೀನಿ. ಯಾರಿಗಾದ್ರು ಬೇಕಾದ್ರೆ ಇದು ಮಾಡಿ. ಹಾಗೆ ಇದು ಬಂದು ನಂದು ಹೇರ್ ಡ್ರೈಯರು, ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಇಲ್ಲೇ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.